ಲೆಬನಾನ್ ಮತ್ತು ಪ್ಯಾಲೆಸ್ಟೈನ್ ಮೇಲೆ ಜಿಯೋನಿಸ್ಟ್ ಇಸ್ರೇಲ್ನ ಬಾರ್ಬರ ಆಕ್ರಮಣವನ್ನು ತಕ್ಷಣವೇ ನಿಲ್ಲಿಸುವಂತೆ ಆಗ್ರಹಿಸಿ ಎಸ್ಯುಸಿಐ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿಯಿಂದ ಇಂದು ಧಾರವಾಡದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಯುದ್ಧ ವಿರೋಧಿ ಜನಗಳೇ ಒಂದಾಗಿ ಬೇಕು ಬೇಕು ಯುದ್ಧ ವಿರೋಧಿ ಜನಗಳೇ ಒಂದಾಗಿ ಲೆಬನಾನ್ ಮೇಲಿನ ಆಕ್ರಮಣವನ್ನು ನಿಲ್ಲಿಸಬೇಕು ಶಾಂತಿಪ್ರಿಯ ಜನಗಳೇ ಒಂದಾಗಿ ಶಾಂತಿಪ್ರಿಯ ಜನಗಳೇ ಒಂದಾಗಿ. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ಯುಸಿಐ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ ಬಡಿಗೇರ್ ಮಾತನಾಡಿ, ಲೆಬನಾನ್ ಮತ್ತು ಪ್ಯಾಲೆಸ್ಟೀನಿಯನ್ ಜನರೊಂದಿಗೆ ಅಂತಾರಾಷ್ಟ್ರೀಯ ಸೌಹಾರ್ದತೆ ಹಾಗೂ ಐಕ್ಯಮತವನ್ನ ಸಂಘಟಿಸಲು ಮತ್ತು ಜನಾಂಗೀಯ ಯುದ್ಧದ ವಿರುದ್ಧ ಹೋರಾಡಲು ಮತ್ತು ಜಗತ್ತಿನ ಶಾಂತಿ ಸೌಹಾರ್ದತೆ ಕದಡುವ ಏಕಾಏಕಿಯಾಗಿ ಉದ್ಭವಿಸುವ ಪ್ರಾದೇಶಿಕ ಯುದ್ಧದ ಅಪಾಯಗಳ ವಿರುದ್ಧ ಹೋರಾಡಲು ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ ಕ್ರಾಂತಿಕಾರಿ ಸಂಘಟನೆಗಳ ಅಂತಾರಾಷ್ಟ್ರೀಯ ಜಂಟಿ ಸಮಿತಿ ಅಕ್ಟೋಬರ್ ಮೊದಲ ವಾರ ವಿಶ್ವದಾದ್ಯಂತ ಪ್ರತಿಭಟನೆ ನಡೆಸಲು ಕರೆ ನೀಡಿದೆ. ಈ ಅಂತಾರಾಷ್ಟ್ರೀಯ ನಿಲುವಿಗೆ ಬದ್ಧವಾಗಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷವು ದೇಶದಾದ್ಯಂತ ಎಲ್ಲ ಶಾಂತಿಪ್ರಿಯ ಹಾಗೂ ಜನತಂತ್ರವನ್ನ ಪ್ರೀತಿಸುವ ಜನತೆ ಒಂದಾಗಿ ಯಾಕಂದ್ರೆ ಅವ್ರು ಗೊತ್ತು ಇವತ್ತು ನಮಗೆ ನೆಲೆ ಕೊಟ್ಟಿದ್ದಾರೆ ಅನ್ನುವಂತ ಕೃತಜ್ಞತೆ ಇದೆ ಅವರಿಗೆ. ಆದ್ರೆ ಇಸ್ರೇಲ್ ಹಾಗಿಲ್ಲ, ಯಾಕೆ ಯುದ್ಧ ಮಾಡಬೇಕಾಗಿದೆ? ಅಲ್ಲಿ ನಾನು ನೋಡ್ತೀನಿ, ನೀವು ಲೆಬನಾನ್ ಮೇಲೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ಮುಗಿಸಿದ್ರು, ಗಾಜಾನ ಮುಗಿಸಿದ್ರು, ಇನ್ನು ಪಕ್ಕದ್ದು ಇಲ್ಲ ಲೆಬನಾನ್. ಯಾಕೆ ಅಲ್ಲೇ ಹೆಚ್ಚೆಚ್ಚು ಯುದ್ಧಗಳನ್ನು ಮಾಡ್ತಾ ಇದೆ? ಯಾಕಂತಂದ್ರೆ ಅಮೆರಿಕಾಕ್ಕೆ ಅಲ್ಲಿ ಲೆಬನಾನ್ ಆಗಿರ್ಲಿ, ಗಾಜಾ ಆಗಿರ್ಲಿ, ಸುತ್ತಮುತ್ತ ದೇಶಗಳಲ್ಲಾಗಿರ್ಲಿ, ಅರಬ್ ರಾಷ್ಟ್ರಗಳಲ್ಲಾಗಿರ್ಲಿ, ಅಲ್ಲಿರುವಂತಹ ಒಂದು ಕಚ್ಚಾ ತೈಲ, ಅಲ್ಲಿ ಒಂದು ಆಯಕಟ್ಟಿನ ಜಾಗದೊಳಗೆ ಅಮೆರಿಕ ಕುಂದಬೇಕಾಗೈತೆ. ಇಡೀ ಜಗತ್ತನ ತೈಲ ಸಂಪತ್ತನ್ನ, ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವಂತಹ ಜಾಗ ಕುರ್ಚಿ ಅಲ್ಲಿ ಅಮೆರಿಕಕ್ಕೆ ಬೇಕಾಗೈತಿ. ಅದರ ಹಿತಾಸಕ್ತಿ. ಅದಕ್ಕೇನ್ ಮಾಡ್ತಾರೆ? ನಾನು ಹೇಳಿದೆ ನಿಮಗೆ, ಅಮೆರಿಕಾದಲ್ಲಿ ಜನ ಆಯ್ತಲ್ಲ ಬೀದಿಗಿಳಿತಾ ಇದ್ದಾರೆ, ನಮಗೆ ಉದ್ಯೋಗ ಕೊಡಿ. ಈಗ ಇತ್ತೀಚೆಗೆ ಎಲೆಕ್ಷನ್ ಬಗ್ಗೆ ಕೇಳಿರ್ತೀರಿ, ಅಥವಾ ಅಲ್ಲಿನ ಎಲೆಕ್ಷನ್ನಿನ ಪ್ರಚಾರದಾಗ ಏನ್ ಹೇಳಿದ್ರು? ಎಲೆಕ್ಷನ್ನಿನ ಪ್ರಚಾರದಾಗ ಅಲ್ಲಿ ಉದ್ಯೋಗ ಸಂಬಂಧ ಭಾರತೀಯರನ್ನು ಅಮೆರಿಕದ ಒಳಗೆ ಬಿಟ್ಕೊಳ್ಳಂಗಿಲ್ಲ, ಯಾಕಂದ್ರೆ ನಮಗ ಉದ್ಯೋಗ ಇಲ್ಲ. ಇದು ಎಲೆಕ್ಷನ್ ಒಳಗೆ ಭಾಷಣ ಸ್ವಾಮಿ ಅಂತ ಪ್ರೀತಿಗೆ ಹೇಳ್ತಾ ಇದ್ದಾರೆ. ಉದ್ಯೋಗ ಕೊಡೋ ಬದಲಿಗೆ ಅಲ್ಲಿನ ಎಕಾನಮಿ ಹೆಂಗಾಗಿದೆ, ಬೆಲೆಗಳನ್ನ ಇಳಿಸೋ ಬದಲಿಗೆ ಅಲ್ಲಿನ ಇಡಿಯಾದ ಎಕಾನಮಿ, ಆರ್ಥಿಕತೆ, ಯುದ್ಧದ ಆರ್ಥಿಕತೆ, ಮಿಲಿಟರಿ ಆರ್ಥಿಕತೆ, ಅಲ್ಲಿನ ಹೆಚ್ಚಿನ ಹಣ ಒಂದು ಫ್ಯಾಕ್ಟರಿ ಹಾಕಾಕ ಕೊಡಕತ್ತಿಲ್ರಿ. ಹೆಚ್ಚಿನ ಹಣ ಯಾವ ಫ್ಯಾಕ್ಟರಿ ಹಾಕಂತಂದ್ರ ಯುದ್ಧ ವಿಮಾನಗಳು, ಬಾಂಬುಗಳು, ರಾಕೆಟ್ಗಳು, ಇಂಥವನ್ನು ಉತ್ಪಾದನೆ ಮಾಡಕ್ಕೆ ಇಡೀ ಮಿಲಿಟರೀಕರಣ, ಆರ್ಥಿಕತೆಯನ್ನು ಮಿಲಿಟರೀಕರಣ ಮಾಡಿದೆ. ಜಿಯೋನಿಸ್ಟ್ ಇಸ್ರೇಲ್ ಆಕ್ರಮಣದ ವಿರುದ್ಧ ಪ್ರತಿಭಟಿಸಬೇಕು ಎಂದು ಕರೆ ನೀಡಿತು. ಈ ಭಾಗವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನೆಯಲ್ಲಿ ಎಸ್ಯುಸಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜರಗಣ್ಣವರ್, ಜಿಲ್ಲಾ ಸಮಿತಿ ಸದಸ್ಯರಾದ ಭುವನ ಬಳ್ಳಾರಿ, ಮಧುಲತಾ ಗೌಡರ್, ಭವಾನಿ ಶಂಕರ್ ಗೌಡ ಸೇರಿದಂತೆ ಪಕ್ಷದ ಸದಸ್ಯರು, ಕಾರ್ಯಕರ್ತರು ಭಾಗವಹಿಸಿದ್ರು.